ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಇತಿಹಾಸದ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಈಗ ಮೊದಲನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರಗಳೊಂದಿಗೆ ಹಾಕಲಾಗಿದ್ದು, ಅದನ್ನು ಕೂಡ ಯಾರು ನೋಡಿಲ್ಲ ಅವರು ನೋಡಿ. ಈಗ ಎರಡನೇ ಪತ್ರಿಕೆ 2 ನೋಡೋಣ. ನೋಡಿ, ಮೊದಲಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊಹೆಂಜೋದಾರೋ ಪದದ ಅರ್ಥ. ನೋಡಿ, ಮೊಹೆಂಜೋದಾರೋ ಪದದ ಅರ್ಥ ಏನು? ಮಡಿದವರ ದಿಬ್ಬ. ಮಡಿದವರ ದಿಬ್ಬ. ಆನ್ಸರ್ ಡಿ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು? ಸುಲೈಮಾನ್ ಆ ರೀತಿ ಹೇಳಿದ್ದಾನೆ. ಇನ್ನು ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋದರ್ಮಲ್. ನೋಡಿ, ಕಂದಾಯ ಮಂತ್ರಿಯಾಗಿದ್ದ ಆತ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಇನ್ನು ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ನೋಡಿ, ಶಂಕರಾಚಾರ್ಯ ಶಾರದಾ ಮಠ ಕರೆಕ್ಟ್ ಇದೆ, ಮಧ್ವಾಚಾರ್ಯ ಸೋದೆ ಮಠ ಅದು ಕರೆಕ್ಟ್ ಇದೆ, ರಾಮಾನುಜಾಚಾರ್ಯ ಶ್ರೀರಂಗಂ ಮಠ ಅದು ಕರೆಕ್ಟ್ ಇದೆ, ಬಸವೇಶ್ವರರ ಆದ್ಮಾರು ಮಠ ಅದು ಒಂದು ಸರಿಯಾಗಿಲ್ಲ. ಆದ ಕಾರಣ ಯಾವುದು ಸರಿ? ಉತ್ತರ ಸಿ. 1, 2, 3 ಸರಿ ಅಂತ ಇದೆಯಲ್ಲ, ಆಪ್ಷನ್ ಸಿ ಕರೆಕ್ಟ್ ಆದ ಉತ್ತರ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ಆನ್ಸರ್ ಬಿ, ಪೋರ್ಚುಗೀಸರು. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, 11ನೇ ಪ್ರಶ್ನೆ. ಇದರಲ್ಲಿ ಜೈನ ಧರ್ಮದ ಚಿಹ್ನೆ ಯಾವುದು? ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಅನ್ನೋದು ಜೈನ ಧರ್ಮದ ಚಿಹ್ನೆ. ಆಲ್ಬೇರೂನಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬ್ ಉಲ್ ಹಿಂದ್ ಅನ್ನೋದು ಆಲ್ಬೇರೂನಿಯ ಪ್ರಸಿದ್ಧ ಕೃತಿ. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸುತ್ತಿದ್ದವರು? ನೋಡಿ, ತುಂಬ ಸುಲಭವಾದ ಪ್ರಶ್ನೆ, ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ. 9ನೇದು ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರವರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವದ್ ಕೌಮುದಿ. ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ಕಾಕುತ್ಸವರ್ಮ. ನೋಡಿ, ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. ಕೌಟಿಲ್ಯ ಅರ್ಥಶಾಸ್ತ್ರ. ಚಿಕ್ಕ ದೇವರಾಜ ಒಡೆಯರ್ ನವಕೋಟಿ ನಾರಾಯಣ. ಲೆವಿಸ್ ಬೆಂಥಾಮ್ ಬೌರಿಂಗ್ ಅವರು ಮೈಸೂರಿನ ಕಮಿಷನರ್ ಆಗಿದ್ದರು. ಇನ್ನು ಸಿದ್ದಪ್ಪ ಕಂಬಳಿ ಅವರು ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆ, ಟೌನ್ ಪ್ಲಾನಿಂಗ್ ಅಂತ ಅಂತೀವಲ್ಲ ಅದು, ನಗರ ಯೋಜನೆ. ಕುಡುವಲೈ ಅಂದ್ರೇನು? ನೋಡಿ, ಕುಡುವಲೈ ಅಂದರೆ ಚೋಳರ ಒಂದು ಗ್ರಾಮಾಡಳಿತವನ್ನು ನಡೆಸಲಿಕ್ಕೆ ಸದಸ್ಯರನ್ನು ಒಂದು ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗ್ತಿತ್ತು. ಆ ಪದ್ಧತಿಗೆ ಕುಡುವಲೈ ಅಂದರೆ ಅದೃಷ್ಟ ಪದ್ಧತಿ. ಅಂದರೆ ಚೀಟಿ ಹಾಕಿ ಯಾರ ಹೆಸರು ಬರ್ತಿತ್ತಲ್ಲ ಅವರು ಸದಸ್ಯರಾಗ್ತಾ ಇದ್ರು. ಅದಕ್ಕೆ ಕುಡುವಲೈ ಅಂತ ಕರೀತಾರೆ. ಸದಸ್ಯರನ್ನು ಆರಿಸುವಂಥ ಪದ್ಧತಿ. ಚೋಳರ ಗ್ರಾಮಾಡಳಿತದಲ್ಲಿ ಸದಸ್ಯರನ್ನು ಆರಿಸುವ ಪದ್ಧತಿಗೆ ಕುಡಿವಲೈ ಅಂತ ಕರೀತಾರೆ. ಬೀದರ್ನಲ್ಲಿರುವ ಮದರಸಾ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್. ದ್ವೈತ ಪದದ ಅರ್ಥವೇನು? ದ್ವೈತ ಅಂತಂದರೆ ಏನು? ಪದದ ಅರ್ಥ ದ್ವೈತ ಅಂದರೆ ಎರಡು. ಅಂದರೆ ಮಧ್ವಾಚಾರ್ಯರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಮಧ್ವಾಚಾರ್ಯರ ಪ್ರಕಾರ. ಶಂಕರಾಚಾರ್ಯ ಪ್ರಕಾರ ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅಂದರೆ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅಂತ ಹೇಳಿದರು ಅವರು, ಶಂಕರಾಚಾರ್ಯರು. ಆದರೆ ಮಧ್ವಾಚಾರ್ಯರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿದರು. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ನೋಡಿ, ಬ್ರಿಟಿಷರು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡಬೇಕು, ಇವರ ನಡುವೆ ಒಡಕನ್ನು ತರಬೇಕು ಅನ್ನುವ ಉದ್ದೇಶದಿಂದ ಬಂಗಾಳವನ್ನು ವಿಭಜಿಸಿದರು. ಇನ್ನು ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡಿ, ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ನೋಡಿ, ತುಂಬ ಸುಲಭವಾದ ಪ್ರಶ್ನೆ. ಭರತನಾಟ್ಯ, ಕಥಕ್, ಕೂಚಿಪುಡಿ, ಕಥಕ್ಕಳಿ, ಮಣಿಪುರಿ, ಒಡಿಸ್ಸಿ, ಹೀಗೆ ಅನೇಕ ಭಾರತೀಯ ನೃತ್ಯ ಪ್ರಕಾರಗಳಿವೆ. ಯಾವುದಾದ್ರೂ 2 ಹೇಳ್ಬೋದು ನೀವು. ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿ, ಮಣಿಪುರಿ, ಒಡಿಸ್ಸಿ ಯಾವುದಾದ್ರೂ 2 ಹೇಳ್ಬೋದು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ನೋಡಿ, ಕವಿರಾಜ ಮಾರ್ಗದಲ್ಲಿ ಏನಂತ ವರ್ಣಿಸಿದ್ದಾರೆ ಕರ್ನಾಟಕವನ್ನು? ಕಾವೇರಿಯಿಂದ ಗೋದಾವರಿಯವರೆಗೆ
ಹಬ್ಬಿದ ನಾಡು ಅಂತ. ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇತ್ತು ಅಂತ. ಮೆಸೋಲಿಥಿಕ್ ಪದದ ಅರ್ಥ ಏನು ನೋಡಿ. ಮೇಸೋ ಅಂತಂದರೆ ಮಧ್ಯ, ಲಿಥಿಕ್ ಅಂತಂದರೆ ಶಿಲೆ, ಮೀಸೋಲಿಥಿಕ್ ಅಂತಂದರೆ ಮಧ್ಯ ಶಿಲಾಯುಗ. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂದಿದ್ದಾರೆ ನೋಡಿ. ನದಿಗಳು ತಮ್ಮ ಪಥಗಳನ್ನು ಬದಲಾಯಿಸಿದ್ದರಿಂದ ಭೂಮಿ ಬರಡಾಗಿರಬಹುದು, ಅಥವಾ ಸತತ ಪ್ರವಾಹ, ಮಣ್ಣಿನ ಸವೆತ, ಸಾಂಕ್ರಾಮಿಕ ರೋಗ, ಮತ್ತು ಇಲ್ಲಿ ಸಿಂಧು ನಾಗರಿಕತೆಯ ಒಂದು ಶ್ರೀಮಂತಿಕೆಯನ್ನು ನೋಡಿ ದಾಳಿಕೋರರು ದಾಳಿ ಮಾಡಿದ್ದರಿಂದ ಕೂಡ ಅಲ್ಲಿಯ ಜನರು ಅವರ ಖಡ್ಗಕ್ಕೆ ಬಲಿಯಾಗಿ ಕೂಡ ಸಿಂಧು ನಾಗರಿಕತೆಯ ಅಂತ್ಯ ಆಗಿರಬಹುದು ಅಂತೂ ಕೂಡ ಊಹಿಸಿದ್ದಾರೆ. ಇನ್ನು ಮಹಾಪರಿತ್ಯಾಗ ಅಂದ್ರೇನು ನೋಡಿ. ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ದುಃಖಕ್ಕೆ ಮೂಲ ಕಾರಣ ಏನು ಅಂತ ತಿಳಿಯಲಿಕ್ಕೆ ಹೆಂಡತಿ, ತಂದೆ, ತಾಯಿ, ರಾಜ್ಯ ಎಲ್ಲವನ್ನೂ ತ್ಯಾಗ ಮಾಡಿ ಹೊರಡ್ತಾನೆ. ಈ ಘಟನೆಯನ್ನು ನಾವು ಮಹಾಪರಿತ್ಯಾಗ ಅಂತ ಕರಿತೀವಿ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ನೋಡಿ. ಗುಪ್ತರ ಇತಿಹಾಸ ತಿಳಿಯಲಿಕ್ಕೆ ನಮಗೆ ಅತ್ಯಂತ ಸಹಾಯಕವಾಗಿರುವ ಒಂದು ಮೂಲಾಧಾರಗಳೆಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ನೋಡಿ. ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಕಾಳಿದಾಸನ ಕೃತಿಗಳು ಮತ್ತು ವಿಶಾಖದತ್ತನ ಮುದ್ರಾ ರಾಕ್ಷಸ. 2ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ನೋಡಿ. 2ನೇ ತರೈನ್ ಯುದ್ಧ ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯಿತು. ನೀವು ನೋಟ್ ಮಾಡ್ಕೋಬಹುದು. ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯಿತು 2ನೇ ತರೈನ್ ಯುದ್ಧ ನೋಡಿ. ಕೆಲವೊಮ್ಮೆ ಇವೇ ಪ್ರಶ್ನೆಗಳನ್ನು ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಕೇಳೋ ಚಾನ್ಸು ಜಾಸ್ತಿ ಇರುತ್ತೆ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿರಿ ನೋಡಿ. ತಾಯಿ ಜೀಜಾಬಾಯಿ ಮತ್ತು ಗುರು ದಾದಾಜಿ ಕೊಂಡದೇವ ಅವರು ಶಿವಾಜಿ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ನೋಡಿ. ಶಂಕರಾಚಾರ್ಯರು ಕೇರಳದ ಕಾಲಡಿ ಅನ್ನುವಂಥ ಊರಲ್ಲಿ ಜನಿಸಿದರು. ಯಾವಾಗ? ಸಾಮಾನ್ಯ ಶಕೆ 788ರಲ್ಲಿ ಜನಿಸಿದರು. ಸಾಮಾನ್ಯ ಶಕ 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿದರು. 2 ಸೂಫಿ ಪಂಥಗಳನ್ನು ಹೆಸರಿಸಿ. ಯಾವ್ಯಾವು? ಒಂದು ಚಿಸ್ತಿ ಪಂಥ, ಇನ್ನೊಂದು ಪಂಥ ಯಾವುದು? ಸುಹರ್ವರ್ದಿ. ಚಿಸ್ತಿ ಮತ್ತು ಸುಹರ್ವರ್ದಿ. ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿ ನೋಡಿ. ತಂದೆ ಯಾರು? ಕೃಷ್ಣಾಜಿ ತಿವಾರಿ. ತಾಯಿ ಯಶೋಧಾಬಾಯಿ. ಇನ್ನು ವಿಶ್ವೇಶ್ವರಯ್ಯನವರ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ ಅಂತಂದಿದ್ದಾರೆ ನೋಡಿ. ಅವರ ಬರೆದ ಕೃತಿಗಳು ಇಂಗ್ಲೀಷ್ನಲ್ಲಿವೆ. ಆ ಕೃತಿಗಳ ಹೆಸರು ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್. ಇನ್ನೊಂದು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ನಿಮಗೆ ನೆನಪಾಗ್ತದ್ರೆ ಮತ್ತೊಂದನ್ನು ನೆನಪಿಟ್ಕೋಬೋದು. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ನೋಡಿ. 2 ಇಂಡಿಯಾ ಅಂತ ಲಾಸ್ಟ್ ಬರೋದ್ರಿಂದ ಇವನು ನೆನಪಿಟ್ಕೋಬೋದು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಇನ್ನೊಂದು ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಯಾರಾದರೂ 2 ಸದಸ್ಯರ ಹೆಸರನ್ನು ತಿಳಿಸಿ ಎಂದಿದ್ದಾರೆ ನೋಡಿ. ಫಜಲ್ ಅಲಿ ಅವರು ಚೇರ್ಮನ್ರಾಗಿದ್ದರು. ಫಜಲ್ ಅಲಿ ಸಮಿತಿ ಅಂತಲೇ ಕರೆದಿದ್ದಾರೆ ರಾಜ್ಯ ಪುನರ್ವಿಂಗಡಣಾ ಸಮಿತಿಗೆ. ಫಜಲ್ ಅಲಿ ಚೇರ್ಮನ್ರು. ಎಚ್.ಎನ್. ಕುಂಜುರು ನೋಡಿ, ದೊಡ್ಡ ಕುಂಜುರು. ಕೆ.ಎಂ. ಪಣಿಕ್ಕರ್ ಅವರು ಸದಸ್ಯರು. ಕೆ.ಎಂ. ಪಣಿಕ್ಕರ್ ಮತ್ತು ಎಚ್.ಎನ್. ಕುಂಜುರು, ಫಜಲ್ ಅಲಿ ಚೇರ್ಮನ್ರಾಗಿದ್ದರು. ಈ 3 ಮಂದಿಯಲ್ಲಿ ಯಾರಾದರೂ 2 ಹೆಸರು ಬರೆದರೂ ಕೂಡ ನಡೆಯುತ್ತೆ. ಇನ್ನು ಭಾಗ ಸಿ ಯಲ್ಲಿ ನೋಡಿ, ನಿಮಗೆ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಈ 4ರಲ್ಲಿ ನೀವು ಯಾವುದಾದ್ರೂ 2 ಬರೆಯತಕ್ಕದ್ದು. ಒಂದೊಂದಕ್ಕೆ 5 ಅಂಕ. ಇನ್ನು ಭಾಗ ಡಿ ಯಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಿದ್ದಾರೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇಮ್ಮಡಿ ಪುಲಿಕೇಶಿ ಸಾಧನೆಗಳನ್ನು ವಿವರಿಸಿರಿ. ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ, ಚರ್ಚಿಸಿರಿ ಅಂತ ಕೇಳಿದ್ದಾರೆ.
ನೋಡಿ, ಈಗ ಭಾಗ ಇಯಲ್ಲಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಕನೌಜಿನ ಧಾರ್ಮಿಕ ಮಹಾಸಭೆ ಯಾವಾಗ ನಡೆಯಿತು? ಸಾಮಾನ್ಯ ನೋಡಿ, ಶಕೆ 646ರಲ್ಲಿ ನಡೆಯಿತು. ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ ನಡೆದಿದ್ದು? 1792. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಹಳದಿಘಾಟ್ ಕದನ 1576. ಇದು ಮಹಾರಾಣಾ ಪ್ರತಾಪ್ ಮತ್ತು ರಾಜಾ ಮಾನ್ಸಿಂಗ್ ನಡುವೆ ನಡೆಯಿತು. ನೋಡಿ, ಕನೌಜಿನ ಧಾರ್ಮಿಕ ಮಹಾಸಭೆ ಎ ಮೊದಲು ಬರುತ್ತೆ 646ರಲ್ಲಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಹಳದಿಘಾಟ್ ಕದನ ಡಿ. ಹಳದಿಘಾಟ್ ಕದನ ನಂತರದಲ್ಲಿ ಬರೋದು ಶ್ರೀರಂಗಪಟ್ಟಣ ಒಪ್ಪಂದ ಬಿ. ನಂತರ ಬರುವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಿ. ಅಂದರೆ ಮೊದಲು ಎ, ಡಿ, ನಂತರ ಬಿ, ನಂತರ ಸಿ, ಈ ರೀತಿ ಬರ್ತವೆ. ಇನ್ನು ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಒಂದು ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅಂದಿದ್ದಾರೆ. ನಿಮ್ಮ ಕೊನೆಯ ಚಾಪ್ಟರ್ನಲ್ಲಿ ಎಲ್ಲ ಒಂದು ಐತಿಹಾಸಿಕ ಸ್ಥಳಗಳನ್ನು ಯಾವ್ಯಾವ ಇಂಪಾರ್ಟೆಂಟ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಪದೇ ಪದೇ ಅವೇ ಸ್ಥಳಗಳನ್ನು ಕೇಳ್ತಾ ಇರ್ತಾರೆ, ಅವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪೇಪರ್ 3 ಅನ್ನು ಕೂಡ ಅದರ ಉತ್ತರಗಳನ್ನು ಕೂಡ ನೋಡೋಣ. ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತು ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ.